ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಸಿನಿಮಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಲಯಾಳಂ ಲ್ಯಾಂಗ್ವೇಜಿಂದ ಕನ್ನಡ ಡಬ್ ಆಗಿರೋ ಬೆಸ್ಟ್ ಮಸ್ಟ್ ವಾಚ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಹೇಳೋ ಸಿನಿಮಾಗಳನ್ನು ನಿಮ್ಮ ಫ್ರೆಂಡ್ಸ್ನ ಗುಡ್ಡೆ ಹಾಕೊಂಡು ನೋಡಿ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ಲಿಸ್ಟ್ನಲ್ಲಿರೋ 5 ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಕನ್ನೂರ್ ಸ್ಕ್ವಾಡ್. ಇದು 2023 ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ಮಮ್ಮೂಟಿ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಇಲ್ಲಿ 4 ಜನ ಪೊಲೀಸರ ಸ್ಕ್ವಾಡ್ ಇರುತ್ತೆ. ಅವರು SP ಅವರ ಕಮೆಂಟ್ ಫಾಲೋ ಮಾಡ್ತಾ ಇರ್ತಾರೆ. ಇವರಿಗೆ ಸಪ್ರೇಟ್ ಆದ ಕೇಸ್ ಕೊಟ್ಟರೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ತಾರೆ. ಸೊ ಈ ರೀತಿ ಹೆಸರು ಮಾಡಿರೋ ಸ್ಕ್ವಾಡ್ ಇದು. ಸೊ ಇವರಿಗೆ ಒಂದು ಮಿಷನ್ ಬರುತ್ತೆ. ಆ ಮಿಷನ್ ಏನು, ಆ ಮಿಷನ್ ಅನ್ನು ಸಾಲ್ವ್ ಮಾಡೋಕ್ಕೆ ಅವರು ಎಲ್ಲಿಯವರೆಗೆ ಹೋಗಬೇಕಾಗಿ ಬರುತ್ತೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ರೋಮಾಂಚನಂ. ಇದು 2023 ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಈ ಸಿನಿಮಾನ ಫ್ರೆಂಡ್ಸ್ ಜೊತೆ ನೋಡಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಇಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಅವರು ಒಂದೇ ಮನೆಯಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲೇ ಬದುಕ್ತಾ ಇರ್ತಾರೆ. ಎಲ್ಲರೂ ಕೂಡ ಬ್ಯಾಚುಲರ್ಸ್. ಫ್ರೆಂಡ್ಸ್ ಅಂದರೆ ಎಲ್ಲರೂ ಕೂಡ ಏನು ಮಾಡ್ತಾರೋ ಹಾಗೆ ಇಲ್ಲೂ ಕೂಡ ಅವರು ಹಾಗೆ ಮಾಡ್ತಾರೆ. ಹೀಗೆ ಒಂದು ದಿನ ಅವರಲ್ಲಿ ಒಬ್ಬ ಒಂದು ಹೊಸ ಗೇಮನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ ಗೇಮ್ನಿಂದ ಅವರ ಡೈಲಿ ಲೈಫ್ನಲ್ಲಿ ತುಂಬ ಪ್ರಭಾವ ಬೀರುತ್ತೆ. ಆ ಗೇಮ್ ಯಾವುದು, ಅದರಿಂದ ಆಗೋ ಪ್ರಾಬ್ಲಮ್ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ತಿಳ್ಕೊತೀರಾ. ಲಿಟ್ರಲಿ ಫ್ರೆಂಡ್ಸ್ನ ಗುಡ್ಡೆ ಹಾಕೊಂಡು ನೋಡಿ. ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ರೀಸೆಂಟಾಗಿ ಹೆವಿ ಸೌಂಡ್ ಮಾಡಿರೋ ಸಿನಿಮಾ ಆವೇಶಂ. ಇದು ಈ ವರ್ಷನೇ ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ಫಾದ್ ಫಾಸಿಲ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ಏನಪ್ಪ ಅಂದರೆ, ಕೇರಳದಿಂದ 3 ಜನ ಸ್ಟೂಡೆಂಟ್ ಇಂಜಿನಿಯರ್ ಮಾಡೋಕ್ಕಂತ ಬೆಂಗಳೂರಿಗೆ ಬರ್ತಾರೆ. ಅವರು ಕಾಲೇಜ್ನಲ್ಲಿ ಸೀನಿಯರ್ ಜೊತೆ ನಡೆದ ಗಲಾಟೆಯಲ್ಲಿ ಅವಮಾನ ಆಗುತ್ತೆ. ಇದರಿಂದ ಸೀನಿಯರ್ಸ್ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ಳೋಕ್ಕಂತ ಇಲ್ಲಿನ ಲೋಕಲ್ ಗ್ಯಾಂಗ್ಸ್ಟರ್ನ ಹುಡುಕ್ತಿರುವಾಗ ರಂಗ ಎಂಬ ವ್ಯಕ್ತಿ ಸಿಗ್ತಾನೆ. ಈ ರಂಗ ಮತ್ತು ಅವರ ಗ್ಯಾಂಗ್ ಈ 3 ಜನ ಸ್ಟೂಡೆಂಟ್ ಲೈಫ್ನಲ್ಲಿ ಬಂದ ನಂತರ ಅವರ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಹೈಲಿ ರೆಕಮೆಂಡೆಡ್, ಒಂದ್ಸತಿ ಟ್ರೈ ಮಾಡಿ ನೋಡಿ. ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಮಂಜುಮಲ್ ಬಾಯ್ಸ್. ಇದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂದ್ರೂ ತಪ್ಪಾಗೋದಿಲ್ಲ. ಆ್ಯಂಡ್ ಸಿನಿಮಾದ ಲೀಡ್ ರೋಲಲ್ಲಿ ಶೋಭಿನ್, ಶಾಹಿರ್ ಆ್ಯಂಡ್ ಶ್ರೀನಾಥ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಇಲ್ಲಿ ಮಂಜುಮಲ್ ಬಾಯ್ಸ್ ಎಂಬ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ. ಇವರು 2016 ಕೊಡೈಕಲ್ ಎಂಬ ಜಾಗಕ್ಕೆ ಟ್ರಿಪ್ ಹೋಗ್ತಾರೆ. ಹೀಗೆ ಹೋದಾಗ ಗುಣಾಕೇವ್ ಕೇಸ್ ಎಂಬ ಜಾಗಕ್ಕೆ ಹೋದಾಗ ಅಲ್ಲಿ ಒಂದು ಡೇಂಜರಸ್ ಗುಹೆ ಇರುತ್ತೆ. ಅಲ್ಲಿಗೆ ಹೋಗ್ಬಾರ್ದು ಅಂತ ಬೋರ್ಡ್ ಇದ್ರೂ ಕೂಡ ನಮ್ಮ ಹುಡುಗರು ಅಲ್ಲಿಗೆ ಹೋಗಿ ಬಿಡ್ತಾರೆ. ಇವರಲ್ಲಿ ಒಬ್ಬ ಆ ಜಾಗದಲ್ಲಿ ಸಿಕ್ಕಿಕೊಳ್ತಾನೆ. ಅದು ಯಾರು, ಅವನು ಹೇಗೆ ಹೊರಗೆ ಬರ್ತಾನೆ ಇಲ್ವೋ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ರಿಯಲ್ ಸ್ಟೋರಿನ ಬೇಸ್ ಮಾಡಿ ಮಾಡಿರೋ ಸಿನಿಮಾ. ಆ್ಯಂಡ್ ಈ ಸಿನಿಮಾ ಸಿಗೋದು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಹೈಲಿ ರೆಕಮೆಂಡೆಡ್. ಲಿಸ್ಟ್ನಲ್ಲಿ 1ನೇ ಸಿನಿಮಾ 2018 2023 ರಿಲೀಸ್ ಆಗಿರೋ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ಟವಿನೋ ಥಾಮಸ್, ಕುಂಚಾಕೋ ಬಾಬಿನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಇದು 2018 ಕೇರಳದಲ್ಲಿ ಆದ ಪ್ರಕೃತಿ ವಿಕೋಪದಿಂದ ಆದ ಘಟನೆಯಿಂದ ಕ್ರಿಯೇಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸೀನ್ಸ್ಗಳು ಆ ಘಟನೆಯ ಕರಾಳತೆಯನ್ನು ಎತ್ತಿ ತೋರಿಸ್ತದೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತೂ ಮರೆಯೋಕ್ಕಾಗಲ್ಲ, ಆ ರೇಂಜ್ಗೆ ಇರುತ್ತೆ. ಮಸ್ಟ್ ಟ್ರೈ ಅಂತೀನಿ. ಇನ್ನು ಈ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಸೊ ಇವು ಫ್ರೆಂಡ್ಸ್ ಮಲಯಾಳಂ ಲ್ಯಾಂಗ್ವೇಜಿಂದ ಕನ್ನಡ ಲ್ಯಾಂಗ್ವೇಜ್ಗೆ ಡಬ್ ಆಗಿರೋ ಒನ್ ಆಫ್ ದಿ ಬೆಸ್ಟ್ ಮೂವಿ. ನೀವಿನ್ನು ಈ ಮೂವಿಗಳನ್ನು ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೈಲಿ ರೆಕಮೆಂಡೆಡ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.